ಎಲ್ಲರಿಗೂ ನಮಸ್ಕಾರ. ಏಯ್ ಸುಮೀರೋ, ಕಮ್ಮರವ. ನಾನು ಒಂದು ಸ್ಕೂಲ್ನೊಳಗದೀನಿ. ಹೆಸರು ಹೇಳೋದು ಬೇಡ, ಸ್ಕೂಲಿನ ಹೆಸರು. ಏನು ಬೇಕು, ಏನು ಬೇಕು? ಹಿಂದ ಶೌಚಾಲಯ ಇಲ್ಲೇ ಸರಿ. ಇಷ್ಟು ಮಕ್ಕಳು, ದಯವಿಟ್ಟು ನಾನು ಒಂದು ತುಂಬ ಅಂದ್ರೆ ಇಕ್ಕಟ್ಟಿನೊಳಗೆ ಸಿಕ್ಕಾಕೊಂಡಿನಿ ರೀ. ಈ ಸ್ಕೂಲ್ನೊಳಗೆ 1 2 3 4 5 ಒಳ್ಳೆ 6ನೇತ್ ಮಾಡ್ಯಾರನ್ನ ಸಾಲಿ ಇಲ್ಲ ಮಾಡಿಲ್ಲ. ಹೋದ್ರ ಕಿತ್ಕೊಂಡು ಹೋದ್ರ 6ನೇತ್ ಮಾಡ್ತಾರಂತ ಬಂದಾರನ ಪ್ರಭು ಸರ್ ಬಂದಾರ ಇಲ್ಲಿ ಇವತ್ತು ಎಲ್ಲದ. ಹಾಂ ಆಯ್ತಾ, ಹೋಗು ಬಾಯಿಲೆ ಗೌತಮ್ ಈಚೆ ಕಡೆ ಬಾ. ಚಂದ್ರಲೇಖ. ಹಾಂ ಈಗೇನಾಗೈತೆ ರೀ ನೋಡಿರಿ, 1 2 3 ಕ್ಲಾಸ್ ಇದ್ರೊಳಗೆ ನೋಡಿರಿ. 2ನೇ ಪುಸ್ತಕ ನೋಡಿರಿ ಸರಿ ಇಲ್ಲ ನೀವು ಸರಿ. 2ನೇ ಪುಸ್ತಕಕ್ಕೆ ಇಷ್ಟು ಸುಮ್ಮಿರ್ತಿರ್ಲಿಲ್ವಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ನಲಿಕಲಿ ಒಂದು ದಿವಸ ತೊಗೊಂಡಿಲ್ಲ ನಾನು. ಸ್ವಲ್ಪ ತಡಿ ಗೌತಮಿ. ಚಂದ್ರಲೇಖ ಅಲ್ಲ, ಇವ್ರಿಗೆ ರಟೈಕನ ಬರಲ್ಲ. ಇಷ್ಟು ದೊಡ್ಡ ಪಟ ಓದ್ತಾರ ಮಕ್ಕಳು. ಹೆಂಗೆ ವಿಚಾರ ಮಾಡ್ತಾರ, ಹೆಂಗೆ ಇದು ಮಾಡ್ತಾರ. ಇಷ್ಟು ದೊಡ್ಡ ಪಾಠ ಕೊಟ್ರು ಅವ್ರಿಗೆ ರಟೈಕನ ಬರಲ್ಲ. 1ನೇವ್ರಿಗೆ ರಟೈಕ ಕಲಿಸ್ಬೇಕು ನಾವು. ಅವ್ರಿಗೆ 1ನೇವರು ಒಂದು ಇಡೀ ವರ್ಷ ಅವರು ಜಗಳ ತಂಟೆ. 1ನೇ ಅನ್ನೋದ್ರೊಳಗೆ ಎಲ್ಲ ಅಕ್ಷರ ಕಲಿತು, 2ನೇ ಅಂದ್ರೆ ಪಾಠ ಇಷ್ಟು ದೊಡ್ಡ ಪಾಠ ಕಲಿತು ಓದಿ. ಅದು ಏನು ಒಬ್ಬರೇ ಟೀಚರು ಇಷ್ಟು ಮಕ್ಕಳು 1 2 3 4 3 ಕ್ಲಾಸು. ಇಲ್ಲೇ ಈ ಶಾಲೆಯೊಳಗೆ ಏನಾಗೈತೆ ರೀ, ಇವ್ರು ಯಾರಕ್ಕೆ ಚಂದ್ರಲೇಖ. ಈ ಶಾಲೆಯೊಳಗೆ 3 ಮಂದಿ, ನಾವು ಬರೋಕ್ಕಿಂತ ಮೊದಲ 3 ಮಂದಿ ಅತಿಥಿ ಶಿಕ್ಷಕರಿದ್ರು ಅಂತ ಹೇಳ್ತಾರೆ. ಅತಿಥಿ ಶಿಕ್ಷಕರಿದ್ರೆ ಇಲ್ಲೇ ಅವ್ರಿಗೆ ರಟೈಕ ಬರ್ತಾ ಇಲ್ಲ. 4ನೇ ಮಕ್ಕಳವರೆಗೂ ಒಬ್ಬರು ಮತ್ತು 2 ಮಕ್ಕಳು, 2 ರಿಂದ 3 ಮಕ್ಕಳು ಬಿಟ್ಟರೆ 4 ಕ್ಲಾಸ್ ಸೇರಿ 4 ಮಕ್ಕಳಿಗೆ ಕಕ್ಕನ ಬಳ್ಳಿ ಬರ್ತಾ ಇಲ್ಲ. ಮತ್ತು 3 ಮಂದಿ ಅತಿಥಿ ಶಿಕ್ಷಕರು, ಒಬ್ಬರು ಹೆಡ್ ಮಾಸ್ಟರ್ ಸೇರಿ ಒಂದು ಮೂಲ ಅಕ್ಷರ ಕಲಿಸೋಕ್ಕಾಗಿಲ್ಲ ಇಲ್ಲಿ ಅವ್ರಿಗೆ. ಈಗ ನನ್ನ ತಲೆಗೆ ಬಂದೈತೆ ಅದು. 3 ಕ್ಲಾಸ್ ಕೊಟ್ಟು ಕುಂದ್ರಿಸಲ್ಲಿ ಹೆಡ್ ಮಾಸ್ಟರ್. ನನಗೆ ತಾವು ಹೆಡ್ ಮಾಸ್ಟರ್ ಅಂತೆ, ಅವ್ರಿಗೆ 1 ಕ್ಲಾಸ್ ಬೇಕಂತೆ. ಈಗ ಅತಿಥಿ ಶಿಕ್ಷಕರನ್ನ ತಗೋರಿ ಅಂತಂದ್ರೆ ಏನಂತಾರೆ ಅವ್ರು, ಸರ್ ಮುಗೀತು ಒಂದೇ ಪೋಸ್ಟ್ ಅಂತಂತಾರೆ. ನಾನು ಬರಲಿಕ್ಕಿಂತ ಮೊದಲ 3 ಇದ್ದು. ಈಗ ನಾ ಬಂದ ತಕ್ಷಣ ಆಟೋಮೆಟಿಕ್ಲಿ ಒಂದು ಹ್ಯಾಂಡ್ ಹೋಗ್ಬಿಡ್ತದು. ದಯವಿಟ್ಟು ಇಲ್ಲಿ ತುಂಬ ಅಂದರೆ ಈ ಶಾಲೆಯೊಳಗೆ ಏನು ಅನಾಚಾರ ಮಾಡಾಕತ್ತಾರದು ಗೊತ್ತಿಲ್ಲ, ಏನು ಸಮುದಾಯದವ್ರಿಗೆ ಅನ್ಯಾಯ ಮಾಡ್ತಾರದು ಗೊತ್ತಾಗಿಲ್ಲ, ಅಥವಾ ಈ ಸಮುದಾಯದ ಮಕ್ಕಳಿಗೆ ಅನ್ಯಾಯ ಮಾಡಾಕಂತಾರ ಅನ್ನೋದು ಗೊತ್ತಾಗಿಲ್ಲ. ಆಮೇಲೆ ಇನ್ನೊಂದು, ಈ ಸಮುದಾಯ ಹಿಂದುಳಿದ ಸಮುದಾಯ, ಅವ್ರಿಗೆ ತೆಲುಗು ಮಾತು ಏನು ಅಥವಾ ಬಂತ ಚಗಿತೋ ಮತ್ತು ಹೋಗೋ. ತೆಲುಗು ಮಾತವ್ರಿಗೆ ಕನ್ನಡ ಅರ್ಥ ಆಗಲ್ಲ, ಹೋಗು. ತೆಲುಗು ಮಾತು ಕನ್ನಡ ಅರ್ಥ ಆಗಲಾರ್ದಂಥ ಮಕ್ಕಳು ಸೆಕೆಂಡ್ಗೊಬ್ಬೊಬ್ಬರು ಸುಮ್ಮಿರೋ. ಸೆಕೆಂಡ್ಗೊಂದೊಂದು ಮಕ್ಕಳು ಕಳ್ಳತನ, ಜಗಳ, ಸೆಕೆಂಡ್ಗೊಂದೊಂದು ಪೆನ್ ತುಡುಗು, ಸೆಕೆಂಡ್ಗೊಂದೊಂದು ಪುಸ್ತಕ ಕಳ್ಳತನ. ಈ ಥರ ಒಂದು ವಾತಾವರಣ. ಸೆಕೆಂಡ್ಗೊಬ್ಬರು ಜಗಳಕ್ಕೆ ಬರ್ತಾರೆ. ಇಲ್ಲಿ ನಮ್ಮ ಹುಡುಗರಿಗೆ ಹೆಂಗೆ ಹೊಡೋದ್ರಿ. ಅದಕ್ಕೆ ಹೆಡ್ ಮಾಸ್ಟರ್ ಸಾಥ್ ಕೊಡ್ತಾರೆ, ಮಕ್ಕಳನ್ನ ಬಡಿಬೇಡ್ರಿ, ಅವ್ರ ಭಾಷಾ ಪ್ರಾಬ್ಲಮ್ ಐತಿ, ಕುಂದ್ರಿಸಿ ತೊತ್ತಿ ಕೊಟ್ಟು ಕಳಿಸಿಬಿಡುನು. ಯಾರೂ ಕೇಳಂಗಿಲ್ಲ ಅಂತ ಸರ್ ಹೇಳ್ತಾರೆ. ಕೇಳಂಗಿಲ್ಲ ಅಂತ ತಿಳ್ಕೊಂಡವರು ಹಾಗೆ ಬಂದಾರ. ನನಗೆ ಇಲ್ಲಿ ಈಗ ನಾನು ಕ್ಲಾಸ್ ಕೊಟ್ಟು ಕುಂದ್ರಿಸ್ಯಾರ. ನಾ ಅಕ್ಷರ ಜ್ಞಾನ ಕಲಿಸ್ಬೇಕು, ಪಾಠ ಹೇಳಬೇಕು. ನೋಡಿ ಇಷ್ಟು ದೊಡ್ಡ ಪಾಠ ಅದಾವೆ. ಮತ್ತು ಮೇಲೆ ಪ್ರಶ್ನೋತ್ತರ ಅದಾವೆ, ವಾಕ್ಯ ಪ್ರಶ್ನೋತ್ತರ. ಯಾವ ಹೋಗಿ ಬಾವಿ ಹಾರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಏನು ಈ ಇಲಾಖೆಗೆ ಬಂದಿದ್ದ ತಪ್ಪು ಏನಂದ್ರೆ ಏನೂ ಅರ್ಥ ಆಗವಲ್ರಿ ನನಗೆ. ಸಿಕ್ತಾ? ಏನು ಜಗಳ ಮಾಡ್ತೀರೋ ಯವ್ವ ತಾಯಿಗಳ? ನೋಡ್ರಿ ಇದು ಅಳತಿ ನೋಡ್ರಿ, ಸ್ಕೂಲಿನ ಅಳತಿ ನೋಡ್ರಿ ಸರ್. ಇದು ಇಷ್ಟು ಅಳತಿ ಒಳಗೆ 3 ಕ್ಲಾಸ್ ಹಿಡ್ಕೊಂಡು ಕುಂದಿರ್ಬೇಕು ನಾವು.
ಇವ್ರಿಗೆ ಯಾವ ಅಭ್ಯಾಸ ಅಂತ ಹೇಳಬೇಕು, ಯಾವ ತಟ್ಟೆ ಅಂತ ಹಾಕಬೇಕು, ಯಾವ ಅಕ್ಷರ ಅಂತ ಕಲಿಸ್ಬೇಕು, ಏನು ಇಲಾಖೆ ನಿಯಮ. ದಯವಿಟ್ಟು ಸಹಾಯ ಮಾಡಬೇಕು. ನಾ ಏನು ಎದಕ್ಕೆ ಸಿಕ್ಕಾಕೊಂಡಿನಪ್ಪ ಇಲ್ಲಿ ಬಂದು, ಏನು ನಂತರನೇ ಎಲ್ಲರ ಸಮಸ್ಯೆ ಐತೋ, ಏನು ಅಧಿಕಾರಿಗಳು ಅಥವಾ ನೋಡ್ಲಾರ್ದಂಗೆ ಅದಾರೋ. ನನಗೇನು ಭಯ ಅಂತಂದ್ರೆ ಯಾರು ಬಂದು ಏನು ಕೇಳ್ತಾರೋ ಏನು ಬಿಡ್ತಾರೋ. ಇಷ್ಟು ದಿವಸ ಹೆಡ್ ಮಾಸ್ಟ್ರು ಒಬ್ಬರಿದ್ದರು, ಪಾರಾದ್ರು ಅವರು. ನಾ ಹೆಡ್ ಮಾಸ್ಟ್ರ್ ಇದೀನಿ ರೀ, ಅವ್ರಿಗೆ ಭಾಷಾ ಪ್ರಾಬ್ಲಮ್ ಅಂತ ಉಳ್ಕೊಂಡ್ರು ಅವರು. ನಾನು ಜಸ್ಟ್ ಬಂದೀನಿ, 1 ತಿಂಗಳೂ ಆಗಿಲ್ಲ ಬಂದು. ಇಷ್ಟು ದೊಡ್ಡದು ನನಗೆ ತಲೆಗೆ ಕಟ್ಟಾರ ಸರ್. ಒಲ್ಲೆಂದ್ರೂ ಕೇಳ್ತಾ ಇಲ್ಲ. ಅಲ್ಲೇನೋ ಅವರು ಅತಿಥಿ ಶಿಕ್ಷಕರು ಒಂದು ಕ್ಲಾಸ್ ಅಂತ, 4ನೇತೆ ಹೆಡ್ ಮಾಸ್ಟ್ರು 1 ಕ್ಲಾಸ್ ಅಂತ. ಅವರು ಒಂದೊಂದು ತೊಗೊಳೋರು. ಅವರು ಅವು ಎಷ್ಟು ಮಕ್ಳು ಅದಾವು, ಒಂದೊಂದು ಕ್ಲಾಸಿಗೆ 4 ಮಕ್ಳು ಬರ್ತಾವೆ. ಅದನ್ನು ಅವ್ರು ತೊಗೊಳೋರು. ಒಂದೊಂದು ಕ್ಲಾಸಿಗೆ 4-5 ಮಕ್ಳು ಬರುವಂಥ ಪೀರಿಯಡನ್ನು ಅವ್ರು ತೊಗೊಳೋರು. ನನಗೆ ಇಷ್ಟು ಮಕ್ಕಳನ್ನ ತಲೆ ಕಟ್ಟಾರ ಮುಖ್ಯ ಗುರುಗಳಾದವರು. ಹೆಸರು ಹೇಳಂಗಿಲ್ಲ ಅವ್ರದ್ದು. ನಾನು ದಯವಿಟ್ಟು ನನಗೆ ತುಂಬ ಅಂದರೆ ತುಂಬ ನೆನೆಸ್ಕೊಂಡ್ರೆ ಭಯ ಆಗ್ತಾಯಿದೆ. ಯಾರು ಏನರ ಆಫೀಸರ್ಗಳು ಬಂದು ಏನು ಮಾಡಿವ ಏನು ಕೇಳಿವ ಅಂದ್ರೆ ಅವ್ರಿಗೆ ಅಕ್ಷರ ಜ್ಞಾನ ಎಲ್ಲ ನೋಡ್ರಿ ಅರ ಅಂತ ಹಾಕಿರಲ್ಲಿ ಅದನ್ನು ಎಲ್ಲರೂ ಬರವ ಇಲ್ಲಿ. ಆ ಬೋರ್ಡಿನ ಮೇಲಿಂದ ಯಾರು ಓದ್ತೀರಿ? ಓದಕ್ಕೆ ಬರ್ತೈತ್ಯಾ? ಹೋಗಿ ನೋಡೋನು, ಓದು. ಕಟ್ಗೆ ಕೊಡೋಕಿಗೆ ಯಾರು ಹೇಳ್ಕೊಳ್ಬೇಡಕಿ, ಹೋಗು ಓದು. ಕಟ್ಟಿಗೆ ನನ್ನ ತಲೆ ಮೇಲೆ ಐತೆ ನೋಡು, ಕಟ್ಗಿನೂ ನಾನೇ ನೋಡ್ರಿ. ದಯವಿಟ್ಟು ಸಹಾಯ ಮಾಡ್ರಪ್ಪ ನನಗೆ. ಯಾರು ಒಬ್ಬರು ಸಿಕ್ಕಾಕೊಂಡಿನಿ ನಾನು ಇಲ್ಲಿ ಬಂದು. ಏನೂ ಮಾಡೋಕ್ಕಾಗಲ್ಲ, ಉಗಳಕ್ಕಾಗವಲ್ದು, ನುಂಗಕ್ಕಾಗವಲ್ದು. ಓದು ಓದು.